ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಬರುವಂತಹ 4 ಅಂಕದ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದ್ರೆ ಗ್ರಾಫ್ ಅಂತ ಕರಿತೀವಿ. ಈ ಗ್ರಾಫ್ಗೆ ಸಂಬಂಧಪಟ್ಟಂತಹ 4 ಅಂಕದ ಒಂದು ಪ್ರಶ್ನೆಯನ್ನ ನಾವು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಇದು ಅಧ್ಯಾಯ 3, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ. ಇದು 4 ಅಂಕದ ಒಂದು ಪ್ರಶ್ನೆ ಆಗಿರೋದ್ರಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆ. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂತಹ ಜೋಡಿ ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಆ ಜೋಡಿ ಸಮೀಕರಣಗಳನ್ನ ಬಳಸಿಕೊಂಡು ನಾವು ನಕ್ಷ ಕ್ರಮದ ವಿಧಾನದಿಂದ ಅಂದ್ರೆ ಗ್ರಾಫ್ ಪೇಪರ್ ನ ಸಹಾಯದಿಂದ ಏನ್ ಮಾಡ್ತಾ ಹೋಗ್ಬೇಕು, ಇದನ್ನ ಬಿಡಿಸಿದಾಗ ನಮಗೆ 4 ಅಂಕಗಳು ದೊರೆತಕ್ಕಂತಹ ಚಾನ್ಸಸ್ ಬಹಳ ಈಸಿಯಾಗಿ ಇರ್ತವೆ. ಅಂದ್ರೆ ಇದನ್ನು ಬಹಳ ಸುಲಭವಾಗಿ ನಾವು ಏನ್ ಮಾಡ್ತಾ ಹೋಗ್ಬೋದು, 4 ಅಂಕಗಳನ್ನ ಈಸಿಯಾಗಿ ನಾವು ಪ್ರಶ್ನೆ ಪತ್ರಿಕೆಯಿಂದ 4 ಅಂಕಗಳನ್ನ ಈಸಿಯಾಗಿ ನಮ್ಮ ಅಂಕದ ಖಾತೆಗೆ ನಾವು ಹಾಕಿಕೊಳ್ಬಹುದು ಅಂತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಸಮೀಕರಣಗಳು ಯಾವ್ಯಾವಪ್ಪ ಅಂದ್ರೆ, ಒಂದೇನು x ಪ್ಲಸ್ 3y = 6 ಅಂತಕ್ಕಂಥದ್ದು. ನೆಕ್ಸ್ಟ್ ಎರಡನೇದು ಏನಪ್ಪ ಅಂದ್ರೆ x ಮೈನಸ್ 3y = 12 ಅಂತಕ್ಕಂಥದ್ದು. ಈ 2 ಸಮೀಕರಣ ಅಂದ್ರೆ ಜೋಡಿ ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಇದಕ್ಕಿಂತ ಬಿಫೋರ್ ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ನಮಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ, ಕೊಟ್ಟಿರ್ತಕ್ಕಂಥ ಸಮೀಕರಣಗಳಲ್ಲಿ SLC ಅಂದ್ರೆ 10ನೇ ತರಗತಿಯಲ್ಲಿ ಬರ್ತಕ್ಕಂಥದ್ದು 3 ಗ್ರಾಫ್ಗಳಲ್ಲಿ ಒಂದೇನು ಛೇದಿಸುವ ರೇಖೆ ಅಂತಕ್ಕಂಥದ್ದು ಒಂದು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಐಕ್ಯಗೊಳ್ಳುವ ರೇಖೆ ಅಂತಕ್ಕಂಥದ್ದು ಒಂದು ಬರುತ್ತೆ. ಮೂರನೇದಾಗಿ ಸಮಾಂತರ ರೇಖೆಗಳು ಅಂತಕ್ಕಂಥದ್ದು ಬರುತ್ತೆ. ಅಂದ್ರೆ 10th ಅಲ್ಲಿ ನಾವು ಗ್ರಾಫ್ ಹಾಕ್ತಕ್ಕಂಥದ್ದು ಈ 3 ರೀತಿಯ ನಕ್ಷೆಗಳನ್ನ ಹಾಕ್ತಾ ಹೋಗ್ತೀವಿ. ಈ 3 ನಕ್ಷೆಗಳನ್ನ ನಾವು ಯಾವ ರೀತಿ ಐಡೆಂಟಿಫೈ ಅಂದ್ರೆ ಯಾವ ರೀತಿ ಮೊದಲಿಗೆ ನಾವು ಗುರ್ತು ಮಾಡ್ಕೋಬೇಕಪ್ಪ ಅಂದ್ರೆ, ಇಲ್ಲಿ A1 ಡಿವೈಡೆಡ್ ಬೈ A2 is equal to B1 divided by B2 ಅಂದ್ರೆ A1 divided by A2 is not equal to B1 divided by B2 ಇತ್ತಪ್ಪ ಅಂದ್ರೆ B1 divided by B2 ಇತ್ತಪ್ಪ ಅಂದ್ರೆ ಅದನ್ನ ನಾವು ಛೇದಿಸುವ ರೇಖೆ ಅಂತ ಕರಿತೀವಿ. ಹಾಗಾದ್ರೆ A1 ಅಂದ್ರೆ ಯಾವುದು, A2 ಅಂದ್ರೆ ಯಾವುದು, B1 ಅಂದ್ರೆ ಯಾವುದು, B2 ಅಂದ್ರೆ ಯಾವುದು ಅಂತ ಸ್ವಲ್ಪ ನಂತರ ಹೇಳ್ತಾ ಹೋಗ್ತೀನಿ. ಅದೇ ರೀತಿನೇ ಐಕ್ಯಗೊಳ್ಳುವ ರೇಖೆ ಏನಪ್ಪಾ ಅಂದ್ರೆ A1 divided by A2 is equal to B1 divided by B2 is equal to C1 divided by C2 ಅಂತ ಕರೀತಾ ಹೋಗ್ತೀವಿ. ಇನ್ನು ಸಮಾಂತರ ರೇಖೆ ಬರಬೇಕಪ್ಪ ಅಂದ್ರೆ A1 divided by A2 is equal to B1 divided by B2 is not equal to C1 divided by C2 ಅಂತಕ್ಕಂಥದ್ದು. ಈ 3 ನಿಯಮಗಳನ್ನ ನಾವು ಸರಿಯಾಗಿ ಅರ್ಥೈಸಿಕೊಂಡಿದ್ದೇ ಆದಪ್ಪ ಅಂದ್ರೆ ನಮಗೆ 4 ಅಂಕಗಳನ್ನ ಬಹಳ ಸುಲಭವಾಗಿ ನಮ್ಮ 4 ಅಂಕಗಳನ್ನ ಪಡಿತಕ್ಕಂಥದ್ದು ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ A1 ಅಂದ್ರೆ A2 ಮತ್ತೆ B1 B2 ಇವೆರಡು ಸಮ ಇಲ್ಲದಪ್ಪ ಅಂದ್ರೆ ನಮಗೆ ಕಂಪಲ್ಸರಿಯಾಗಿ ನಾವು ಹಾಕ್ತಕ್ಕಂಥ ರೇಖೆ ಛೇದಿಸುವ ರೇಖೆ ಅಂತಕ್ಕಂಥದ್ದು ಬರುತ್ತೆ. A1 A2 B1 B2 C1 C2 ಮೂರು ಸಮ ಇದ್ದಪ್ಪ ಅಂದ್ರೆ ನಮಗೆ ಐಕ್ಯಗೊಳ್ಳುವ ರೇಖೆ ಅಂತಕ್ಕಂಥದ್ದು ಬರುತ್ತೆ. ಅದೇ ರೀತಿನೇ A1 divided by A2 is equal to B1 divided by B2 is not equal to C1 divided by C2 ಇತ್ತಪ್ಪ ಅಂದ್ರೆ ನಮಗೆ ಸಮಾನಾಂತರ ರೇಖೆಗಳು ಬರ್ತವೆ ಅಂತಕ್ಕಂಥದ್ದನ್ನ ತಿಳಿತಾ ಹೋಗೋಣ. ಹಾಗಾದ್ರೆ A1 A2 B1 B2 ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಪ್ಪ ಅಂದ್ರೆ, ನಮಗೆ ಕೊಟ್ಟಿರ್ತಕ್ಕಂತಹ ಜೋಡಿ ಸಮೀಕರಣಗಳಲ್ಲಿ ಏನಪ್ಪ ಅಂದ್ರೆ x ಪ್ಲಸ್ 3y is equal to 6. ನೆಕ್ಸ್ಟ್ ಎರಡನೇದು 2x ಮೈನಸ್ 3y is equal to 12 ಅಂತಕ್ಕಂಥದ್ದು. ಈ 2 ಜೋಡಿ ಸಮೀಕರಣಗಳಲ್ಲಿ x ನ ಸಹಗುಣಕ ಏನಿಲ್ಲ ಅಂದ್ರೆ 1 ಇರುತ್ತೆ. ಹಾಗಾಗಿ x ನ ಸಹಗುಣಕವನ್ನು ಮೊದಲನೇ ಸಮೀಕರಣ, ಇದು 1ನೇ ಸಮೀಕರಣ, ಇದು 2ನೇ ಸಮೀಕರಣ ಆಗಿರೋದ್ರಿಂದ x ನ ಸಹಗುಣಕ ಅದು A1 ಆಗಿರುತ್ತೆ. ಮೊದಲನೇ ಸಮೀಕರಣದ x ನ ಸಹಗುಣಕ A1 ಆಗಿತ್ತಪ್ಪ ಅಂದ್ರೆ 2ನೇ ಸಮೀಕರಣದ x ನ ಸಹಗುಣಕ A2 ಆಗಿರುತ್ತೆ. ಅಂದ್ರೆ ಇಲ್ಲಿ A1 ಯಾವಪ್ಪ ಅಂದ್ರೆ 1 ಅಂತಕ್ಕಂಥದ್ದು, ಇದ್ರಾಗ A2 ಅಂದ್ರೆ 2 ಅಂತಕ್ಕಂಥದ್ದು. ಅದೇ ರೀತಿನೇ ಇದ್ರಾಗ ಬಂದ್ಬಿಟ್ಟು B1 ಅನ್ನಪ್ಪ ಅಂದ್ರೆ +3 ಅಂತಕ್ಕಂಥದ್ದು, B2 ಅಂತಕ್ಕಂಥದ್ದು ಏನಪ್ಪ ಅಂದ್ರೆ -3 ಅಂತಕ್ಕಂಥದ್ದು. ಇದ್ರಾಗ C1 ಅನ್ನಪ್ಪ ಅಂದ್ರೆ 6, ಇದ್ರಾಗ C2 ಅನ್ನಪ್ಪ ಅಂದ್ರೆ 12. ಈಗ ಇವೆರಡು ಕ್ಯಾನ್ಸಲೇಷನ್ ಆಗಲ್ಲ, ಮೊರ ಒಂದೇ 6 2 ಇಲ್ಲಿ ನಮಗೆ ಉಳಿದದ್ದು 1/2 ಪ್ಲಸ್ 1/-1 1/2 ಅಂತಕ್ಕಂಥದ್ದು. ಈಸ್ ನಾಟ್ ಈಕ್ವಲ್ ಇಸ್ ಈಕ್ವಲ್ ಟು ಇದೆ. ಈಸ್ ನಾಟ್ ಈಕ್ವಲ್ ಇತ್ತಪ್ಪ ಅಂದ್ರೆ ನಮಗೆ ಯಾವ ರೇಖೆ ಬರುತ್ತೆ, ಕಂಪಲ್ಸರಿ ಆಗಿ ಛೇದಿಸುವ ರೇಖೆ. ಅಂದ್ರೆ ಇಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂತಹ 2 ಸಮೀಕರಣಗಳು ನಾವು ಹಾಕ್ತಕ್ಕಂತಹ ನಕ್ಷೆ ಯಾವ್ದು ಬರಬೇಕಪ್ಪ ಅಂದ್ರೆ ನಮಗೆ ಛೇದಿಸುವ ರೇಖೆ ಬರ್ತಾ ಹೋಗುತ್ತೆ. ಇದು ನಮಗೆ ಫಸ್ಟ್ ಕನ್ಫರ್ಮೇಶನ್ ಆಗಪ್ಪ ಅಂದ್ರೆ ನಾವು ಈಸಿಯಾಗಿ 4 ಅಂಕವನ್ನ ಸುಲಭವಾಗಿ ಏನ್ ಮಾಡ್ತಾ ಹೋಗ್ಬೋದು, ಪಡಿತಾ ಹೋಗ್ಬೋದು. ಇದು ಗೊತ್ತಿರ್ಬೇಕು. A1 A2 B1 B2 ಅದು ಇಷ್ಟು ನಮಗೆ ಗೊತ್ತಿದ್ದಪ್ಪ, ನಾವು 3 ನಿಯಮಗಳು ನಮಗೆ ಗೊತ್ತಿದ್ದೇ ಆದ್ರೆ ನಾವು ಈಸಿಯಾಗಿ ಸುಲಭವಾಗಿ 4 ಅಂಕಗಳನ್ನು ಏನ್ ಮಾಡ್ಕೋಬಹುದು,
ಪಡಿತಾ ಹೋಗ್ಬೋದು. ಈಗ ಇಲ್ಲಿ ನಾವು ತಗೊಂಡಿರ್ತಕ್ಕಂತಹ ಎರಡು ಸಮೀಕರಣಗಳಲ್ಲಿ ಮೊದಲಿಗೆ ನಾವು ಒಂದು ಎರಡು ಕಾಲಮ್ಸ್ ಅನ್ನ ಬರ್ಕೋಬೇಕು. ಒಂದು ಎಕ್ಸ್ ಕಾಲಮ್, ಇನ್ನೊಂದು ವೈ ಅಂಕ ಅಥವಾ ಒಂದು ವೈ ಕಾಲಮ್ ಅಂತ ಬರೀತಾ ಹೋಗ್ಬೋದು. ಅಂದ್ರೆ ಎಕ್ಸ್ ಬೆಲೆಯನ್ನು ನಾವು ಊಹಾತ್ಮಕವಾಗಿ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಿರಲಿ ಅಂತ ತಗೋಬಹುದು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆಗಿರಲಿ ಅಂತ ತಗೊಳ್ತೀನಿ. ಅಂದ್ರೆ ನಾವು ಯಾವ್ದಾದ್ರು ನಂಬರ್ ತಗೋಬಹುದು, ಧನಾತ್ಮಕ ಸಂಖ್ಯೆನಾದ್ರೂ ಆಗಿರ್ಬೋದು, ಋಣಾತ್ಮಕ ಸಂಖ್ಯೆನಾದ್ರೂ ಕೂಡ ಆಗಿರ್ಬೋದು. ಈ ಒಂದು ಎಕ್ಸ್ ನ ವೈ ನ ಬೆಲೆಯನ್ನ ಕಂಡುಹಿಡಿತಕ್ಕಂಥದ್ದು ಎರಡು ವಿಧಾನದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಒಂದೇ ವಿಧಾನ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ 3y ಇಸ್ ಈಕ್ವಲ್ ಟು ಆರ್ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ನಾನು 0 ಆಗಿರಲಿ ಅಂತ ತಗೊಂಡಿನಿ, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆಗಿರಲಿ ಅಂತ ತಗೊಂಡಿನಿ. ಎರಡೇ ಸಾಕ, ಇನ್ನೂ ಹೆಚ್ಚಿನ ತಗೋಬಹುದು. ಹೆಚ್ಚಿಗೆ ತಗೊಂಡ್ರೆ ನಮ್ಮ ಗ್ರಾಫ್ ಪೇಪರ್ ಅಲ್ಲಿ ನಮಗೆ ದೊಡ್ಡದಾಗಿ ಬರ್ತಾ ಹೋಗೋದ್ರಿಂದ ನಾವು ಎರಡೇ ಮಾತ್ರ ತಗೊಂತಾ ಇದ್ದೀನಿ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 0 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು ಆರ್ ಆದಾಗ ಫಸ್ಟ್ ಎಕ್ಸ್ ನ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಗೆ ಎಕ್ಸ್ ಅಂದ್ರೆ ಎಕ್ಸ್ ನ ಬೆಲೆ ಏನಂತ ತಗೊಂಡಿದೀವಿ ನಾವು 0 ಅಂತ ತಗೊಂಡಿದೀವಿ, 0 ತುಂಬತಾ ಹೋಗ್ಬೇಕು. ನೆಕ್ಸ್ಟ್ 3 ವೈ ಏನಪ್ಪಾ ಅಂದ್ರೆ y ಗೆ y ಇಸ್ ಈಕ್ವಲ್ ಟು r ಗೆ r. ಈಗ 3y ಗೆ 0 ಕೂಡಿಸಿದಪ್ಪ ಅಂದ್ರೆ ನಮಗೆ ಏನು ಬರುತ್ತೆ, 3y ಬರುತ್ತೆ ಇಸ್ ಈಕ್ವಲ್ ಟು r r, y ಇಸ್ ಈಕ್ವಲ್ ಟು r. ಇದು ಇಂಟು ಈ ಕಡೆ ಬಂದಪ್ಪ ಅಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 3 1 3 3 2 r. ಹಾಗಾಗಿ y ಇಸ್ ಈಕ್ವಲ್ ಟು ಎಷ್ಟು ಅಂತ ಹಾಗಾದ್ರೆ 2 ಬಂತು. ಹಾಗಾದ್ರೆ x ನ ಬೆಲೆ 0 ಆದಾಗ y ನ ಬೆಲೆ ಯಾವಾಗಲೂ ಏನಾಗಿರುತ್ತೆ 2 ಅಂತಕ್ಕಂಥದ್ದಾಗಿರುತ್ತೆ. ಅದೇ ರೀತಿ ಮತ್ತೊಂದ್ಸಲ ಇದನ್ನು ಬರ್ಕೋಬೇಕು. ಈ ಒಂದನೇ ಸಮೀಕರಣವನ್ನು ಬರ್ಕೋಬೇಕು. x ಪ್ಲಸ್ 3y ಇಸ್ ಈಕ್ವಲ್ ಟು r ಅಂತ ತಗೊಂಡಾಗ ಈಗ x ಇಸ್ ಈಕ್ವಲ್ ಟು ಎಷ್ಟಾಗಲಿ ಅಂತ ತಗೊಂಡಿದೀವಿ, r ಅಂತ ತಗೊಂಡಿರೋದ್ರಿಂದ 6 ಪ್ಲಸ್ 3y ಇಸ್ ಈಕ್ವಲ್ ಟು 6 ಅಂತ ತಗೊಂಡಿವಿ. ಈಗ ನಮಗೆ y ಬೆಲೆ ಬೇಕಾಗಿರೋದ್ರಿಂದ ಇದನ್ನು ಇಲ್ಲೇ ಉಳಿಸ್ಕೊಂಡು ಇಸ್ ಈಕ್ವಲ್ ಟು r ಗೆ 6, ಇದು ಆ ಕಡೆ ಹೋದಪ್ಪ ಅಂದ್ರೆ ಏನಾಗುತ್ತೆ ಪ್ಲಸ್ r, ಆ ಕಡೆ ಹೋದಪ್ಪ ಅಂದ್ರೆ ಮೈನಸ್ r ಆಗುತ್ತೆ. 3y ಗೆ 3y ಇಸ್ ಈಕ್ವಲ್ ಟು r ನ r ಹೋದಪ್ಪ ಅಂದ್ರೆ 0, ಇಲ್ಲಿ ಇಂಟು ಡಿವೈಡೆಡ್ ಬೈ ಆಗುತ್ತೆ. 3 ಡಿವೈಡೆಡ್ ಬೈ 0 ಅನ್ನು ಗುಣಿಸಿದಾಗ y ಇಸ್ ಈಕ್ವಲ್ ಟು 0 ಬರುತ್ತೆ. y ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ x ನ ಬೆಲೆ r ಆದಾಗ y ನ ಬೆಲೆ ಕೂಡ ಏನಾಗುತ್ತೆ 0 ಅಂತಕ್ಕಂಥ ಬರುತ್ತೆ. ಅಂದ್ರೆ x ಇಸ್ ಈಕ್ವಲ್ ಟು r ಅಂತ ತಗೊಂಡ್ರೆ ಇದನ್ನ ಆ ಕಡೆ ತಗೊಂಡ್ರೆ ಮೈನಸ್ ಆಗುತ್ತೆ, ಪ್ಲಸ್ r ಮೈನಸ್ r ಕ್ಯಾನ್ಸಲ್ ಆಗುತ್ತೆ. ಅವಾಗ ಇಲ್ಲಿ 0 ಬರುತ್ತೆ, y ಇಲ್ಲೇ ಉಳಿಸ್ಕೊಂಡು 0 ಇಂಟು ಆ ಕಡೆ ಡಿವೈಡೆಡ್ ಬೈ ಆಗುತ್ತೆ. y ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 3 ಆದಾಗ 3 ಅನ್ನು 0 ಇಂದ ಭಾಗಿಸಿದಾಗ ನಮಗೆ 0 ಬರುತ್ತೆ. 0 ಅನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 0 ಅಂತಕ್ಕಂಥ ಬರುತ್ತೆ. ಇದು ಒಂದನೇ ಸಮೀಕರಣ ಆಯ್ತಿದೆ. ನೆಕ್ಸ್ಟ್ ಅದೇ ರೀತಿನೇ ಎರಡನೇ ಸಮೀಕರಣ ಏನಿದೆಪ್ಪ ಅಂದ್ರೆ ಇಲ್ಲಿ ಕೂಡ x ಮತ್ತು y ಬೆಲೆಯನ್ನೇ ತಗೊಂತ ಹೋದಾಗ ಇಲ್ಲಿ ಕೂಡ ಎರಡು ತಗೊಂತ ಹೋಗ್ಬೇಕು. ಒಂದು ಮೊದಲನೇದು 0 ಆಗಿದೆ ಅಂತ ತಗೊಂಡು ಇನ್ನೊಂದು ನಾನು 3 ಅಂತ ತಗೊಂತೀನಿ. ಇಲ್ಲಿ ಎರಡನೇ ಸಮೀಕರಣ ಏನಿದೆಪ್ಪ ಅಂದ್ರೆ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಇದೆ. ಇದೇ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಇದನ್ನ ಬಿಟ್ಟು ಇನ್ನೊಂದು ವಿಧಾನ ಬರುತ್ತೆ, ಅಂದ್ರೆ ಆದೇಶ ವಿಧಾನ ಅಂತ ಬರುತ್ತೆ. ಆ ರೀತಿ ಮಾಡ್ಬೇಕಂದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. 2x ಗೆ 2 ಕ್ಕೆ 2 x ಅಂದ್ರೆ 0 ಆಗಿರಲಿ, ಮೈನಸ್ ಮೈನಸ್ 3y ಗೆ 3y ಇಸ್ ಈಕ್ವಲ್ ಟು 12. 2 ಇಂಟು 0 ಅನ್ನು ಗುಣಿಸಿದಾಗ 0 ಬರುತ್ತೆ. 3y ಗೆ 3y ಇಸ್ ಈಕ್ವಲ್ ಟು 12 ಆಗುತ್ತೆ. ನಾವು ಯಾವುದೇ ಒಂದು ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯಬೇಕಾದಾಗ ಅದರ ಹಿಂದ್ಗಡೆ ಏನಾಗಿರ್ಬಾರ್ದು ಮೈನಸ್ ಅಂತಕ್ಕಂಥ ಒಂದು ಚಿಹ್ನೆ ಇರಬಾರ್ದು. ಅದಕ್ಕೋಸ್ಕರ ನಾವು ಏನ್ ಮಾಡೋದಪ್ಪ ಅಂದ್ರೆ ಈ ಪ್ಲಸ್ 12 ಅನ್ನು ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 12 ಆಗುತ್ತೆ. ಈ ಮೈನಸ್ 3y ಆ ಕಡೆ ಬಂದಪ್ಪ ಅಂದ್ರೆ ಪ್ಲಸ್ 3y ಆಗುತ್ತೆ. ನಮಗೆ y ಬೆಲೆ ಬೇಕು, y ಅನ್ನ ಇಲ್ಲೇ ಉಳಿಸ್ಕೊಂಡು ಮೈನಸ್ 12 ಇಂಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 3 1 3 3 4 12 ಅಂತಕ್ಕಂಥದ್ದು. ಹಾಗಾಗಿ y ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬಂತು ಪ್ಲಸ್ 4 ಸಾರಿ ಮೈನಸ್ 4 ಅಂತಕ್ಕಂಥದ್ದು ಬಂತು, ಮೈನಸ್ 4. ಹಾಗಾದ್ರೆ x ನ ಬೆಲೆ 0 ಆದಾಗ y ನ ಬೆಲೆ ಏನಾಗಿರುತ್ತೆ ಮೈನಸ್ 4 ಅಂತಕ್ಕಂಥದ್ದಾಗಿರುತ್ತೆ. ಅದೇ ರೀತಿನೇ ಮತ್ತೆ ಒಂದ್ಸಲ 2x ಮೈನಸ್ 3y ಇಸ್ ಈಕ್ವಲ್ ಟು 12 ಅಂತ ಬರ್ಕೋಬೇಕು. 2 ಕ್ಕೆ 2 x ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ತಗೊಂಡಿವಿ 3, x ನ ಬೆಲೆಯನ್ನು 3 ತುಂಬತಾ ಹೋಗ್ಬೇಕು. ಮೈನಸ್ ಮೈನಸ್ 3y ಗೆ 3y ಇಸ್ ಈಕ್ವಲ್ ಟು 12 ಅಂತಕ್ಕಂಥದ್ದು. 3 2 6 ಅಂತಕ್ಕಂಥದ್ದಾಗುತ್ತೆ. ಈಗ ಪ್ಲಸ್ 12 ಅನ್ನು ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 12 ಆಗುತ್ತೆ ಇಸ್ ಈಕ್ವಲ್ ಟು ಪ್ಲಸ್ 3y ಮೈನಸ್ 3y ಆ ಕಡೆ ಬಂದಪ್ಪ ಅಂದ್ರೆ ಪ್ಲಸ್ 3y ಆಗುತ್ತೆ. ಮೈನಸ್ 12ರಲ್ಲಿ ಪ್ಲಸ್ 6 ಆಗೋದಪ್ಪ ಅಂದ್ರೆ ನಮಗೆ ಮೈನಸ್ 6 ಅಂತಕ್ಕಂಥ ಆನ್ಸರ್ ಬರುತ್ತೆ. ಡಿವೈಡೆಡ್ ಬೈ 3y ಗೆ 3y y ಇಸ್ ಈಕ್ವಲ್ ಟು ಮೈನಸ್ 6 ಇಂಟು ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 3 ಉಳಿತು. 3 1 3 3 2 6. ಹಾಗಾಗಿ y ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬಂತು ಮೈನಸ್ 2 ಅಂತಕ್ಕಂಥ ಒಂದು ಉತ್ತರ ಬಂತು. ಈಗ ನಾವು ಇದನ್ನೆಲ್ಲ ಬಿಡಿಸಿದಾದ್ಮೇಲೆ ನಮಗೆ ಎರಡು ಬಾಕ್ಸಸ್ ಅಂದ್ರೆ ಎರಡು ಕಾಲಮ್ಸ್ ಗಳು ಫಿಲ್ ಆದ್ವು. ಇಲ್ಲಿ y ಬೆಲೆ x ನ ಬೆಲೆ 3 ಆದಾಗ y ನ ಬೆಲೆ ಎಷ್ಟಾಗಿರುತ್ತೆ ಮೈನಸ್ 2 ಅಂತಕ್ಕಂಥದ್ದು. ಈ ಎರಡು ಕಾಲಮ್ಸ್ ಅನ್ನು ನಾವು ಕ್ಲಿಯರ್ ಆಗಿ ತುಂಬಿಸ್ಕೊಂಡಾದ್ಮೇಲೆ ನಾವು ಎರಡೇ ಸಂಖ್ಯೆಗಳನ್ನು ತಗೋಬಹುದು ಅಥವಾ 3 ಸಂಖ್ಯೆಗಳನ್ನು ತಗೋಬಹುದು ಅಥವಾ 4 ಸಂಖ್ಯೆಗಳನ್ನು ತಗೋಬಹುದು.
ನಾವು ಹೆಚ್ಚಿನ ಸಂಖ್ಯೆಗಳನ್ನ ತಗೊಂಡಾಗ ಗ್ರಾಫ್ ಪೇಪರ್ ಅಲ್ಲಿ ಹಾಕ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಎರಡೇ ಸಂಖ್ಯೆಗಳನ್ನ ತಗೊಂಡಾಗ ಮೊದಲನೇ ಸಮೀಕರಣದ x ಮತ್ತು y ಬೆಲೆಗಳು ಗೊತ್ತಾದವು, ಎರಡನೇ ಸಮೀಕರಣದಲ್ಲಿ ಕೂಡ x ಮತ್ತು y ಬೆಲೆಗಳು ಈಸಿಯಾಗಿ ಗೊತ್ತಾದವು. ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಗ್ರಾಫ್ ಪೇಪರ್ ನಲ್ಲಿ ಅಂದ್ರೆ ಗ್ರಾಫ್ ನ ಪೇಪರ್ ನಲ್ಲಿ ನಾವೇನ್ ಮಾಡ್ಬೇಕು, ಈ ಎಲ್ಲಾ ದತ್ತಾಂಶಗಳನ್ನ ಏನ್ ಮಾಡ್ತಾ ಹೋಗ್ಬೇಕು, ಗುರುತಿಸ್ತಾ ಹೋಗ್ಬೇಕು. ಅಡ್ಡಲಾಗಿರ್ತಕ್ಕಂಥ ಅಕ್ಷರವನ್ನ x ಅಕ್ಷ ಅಂತ ಕರಿತೀವಿ, ಉದ್ದವಾಗಿರ್ತಕ್ಕಂಥ ಅಕ್ಷರವನ್ನ y ಆಕ್ಸಿಸ್ ಅಂತ ಕರಿತೀವಿ, y ಅಕ್ಷ ಅಂತ ಕರಿತೀವಿ. ಇದು =0 ಇರುತ್ತೆ. x ಅಕ್ಷದ ಬಲಭಾಗಕ್ಕೆ ಧನಾತ್ಮಕ ಪೂರ್ಣಾಂಕಗಳಿರ್ತವೆ. +1 +2 +3 +4 +5 +6 +7 ಅಂತಕ್ಕಂಥವು ಇನ್ನು ಮುಂದೆ ಇರ್ತವೆ. ಸಾಕು. -1 -2 -3 -4 -5 ಅಂತಕ್ಕಂಥದ್ದು x ಅಕ್ಷವನ್ನ ಗುರುತು ಮಾಡಿದಾದ್ಮೇಲೆ ಅದೇ ರೀತಿನೇ ಇಲ್ಲಿ ಮೇಲ್ಭಾಗದಲ್ಲಿ ಕೂಡ ಋಣಾತ್ಮಕ ಪೂರ್ಣಾಂಕಗಳಿರ್ತವೆ. -1 -2 -3 -4 -5 -6 -7 ಅಂತಕ್ಕಂಥದ್ದು ಕೆಳಭಾಗದಲ್ಲಿ +1 +2 +3 +4 +5 +6 ಅಂತಕ್ಕಂಥ ಈ ರೀತಿಯಾಗಿ ಒಂದೊಂದು ಸೆಂಟಿಮೀಟರ್ಗೆ ನಿಮ್ಮ ಗ್ರಾಫ್ ಪೇಪರ್ ಅಲ್ಲಿ ನೀಟ್ ಆಗಿರುತ್ತೆ. ಇಲ್ಲಿ ಒಂದೊಂದು ಸೆಂಟಿಮೀಟರ್ ಗ್ರೂಪ್ ಮಾಡಿದಾಗ x ಅಂದ್ರೆ ಧನಾತ್ಮಕ, ಬಲಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳು, ಎಡಭಾಗದಲ್ಲಿ ಋಣಾತ್ಮಕ ಸಂಖ್ಯೆಗಳು, ಮೇಲ್ಭಾಗದಲ್ಲಿ ಋಣ, ಕೆಳಭಾಗದಲ್ಲಿ ಧನಾತ್ಮಕ ಸಂಖ್ಯೆಗಳಿರ್ತವೆ. ಇಷ್ಟಾದ್ಮೇಲೆ ಇಲ್ಲಿ ನಾವು ಒಂದು ನಕ್ಷೆ ಏನಂದ್ರೆ ಪ್ರಮಾಣವನ್ನ ಬರಿಬೇಕು. ಏನ್ ಬರಿಬೇಕಪ್ಪ ಅಂದ್ರೆ OX ಅಕ್ಷ = 1 ಸೆಂಟಿಮೀಟರ್ = 1 ಮೂಲಮಾನ. ಅದೇ ರೀತಿನೇ OY ಅಕ್ಷ = 1 ಸೆಂಟಿಮೀಟರ್ = 1 ಮೂಲಮಾನ ಅಂತ ಬರೀಬೇಕು. ಇಲ್ಲಿ ನಾವು 2 ಸೆಂಟಿಮೀಟರ್ ಗುರುತು ಮಾಡಿದ್ರೆ 2 ಸೆಂಟಿಮೀಟರ್ ಅಂತ ಮಾಡ್ಕೋಬೇಕು. 3 ಸೆಂಟಿಮೀಟರ್ ಗುರುತು ಮಾಡಿದ್ರೆ 3 ಸೆಂಟಿಮೀಟರ್ ಅಂತ ಮಾಡ್ಕೋಬೇಕು. ನಾವು 1 ಸೆಂಟಿಮೀಟರ್ ಗುರುತು ಮಾಡಿರೋದ್ರಿಂದ 1 ಸೆಂಟಿಮೀಟರ್ = 1 ಮೂಲಮಾನ. ಅಂದ್ರೆ ಇಲ್ಲಿಂದ ಇಲ್ಲಿಗೆಲ್ಲ ಒಂದೊಂದು ಡಿಸ್ಟೆನ್ಸ್ ಇರೋದ್ರಿಂದ 1 ಮೂಲಮಾನ ಅಂತ ಬರೀತಾ ಹೋಗ್ತೀವಿ. ಈಗ ಇಷ್ಟು ರೆಡಿ ಮಾಡ್ಕೊಂಡಾದ್ಮೇಲೆ ನಿಮ್ಮ ಗ್ರಾಫ್ ಅಲ್ಲಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಮೊದಲನೇ ಸಮೀಕರಣದ x ಮತ್ತು y ಬೆಲೆಗಳನ್ನ ಅಲ್ಲಿ ಗುರುತು ಮಾಡ್ತಾ ಹೋಗಬೇಕು. ಮೊದಲನೇ ಸಮೀಕರಣದ x ನ ಬೆಲೆಗಳು ಫಸ್ಟ್ 0 ಇದೆ, ಆಮೇಲೆ y ಬೆಲೆ ಈ ರೀತಿ ಗುರುತು ಮಾಡೋದ್ರೆ ಅಡ್ಡಲಾಗಿ ಗುರುತು ಮಾಡಬಾರ್ದು. x y ಅಲ್ಲಿ ಈ ರೀತಿಯಾಗಿ ಗುರುತು ಮಾಡ್ತಾ ಹೋಗ್ಬೇಕು. ಮೊದಲನೇ ಸಮೀಕರಣದಲ್ಲಿ x ಬೆಲೆ 0 ಆದಾಗ y ಬೆಲೆ +2 ಇರುತ್ತೆ. ಅಂದ್ರೆ 0 ಅಂದ್ರೆ ಇಲ್ಲಿ ಇರುತ್ತೆ. ಓಕೆ. ನೆಕ್ಸ್ಟ್ +2 ಅಂತಕ್ಕಂಥದ್ದು ಯಾವ ಅಕ್ಷದ ಮೇಲೆ ಇದೆ? ಇದು x ಅಕ್ಷ, ಇದು y ಅಕ್ಷ. y ಅಕ್ಷದ ಮೇಲೆ +2 ಅಂತಕ್ಕಂಥದ್ದು ಇಲ್ಲಿ ಬರೋದ್ರಿಂದ ನಾವು ಇದನ್ನ ಈ ರೀತಿಯಾಗಿ ಇಲ್ಲಿ ಗುರುತು ಮಾಡ್ತೀವಿ. ಈ ರೀತಿಯಾಗಿ ಇದನ್ನ ಗುರುತು ಮಾಡ್ಕೊಂಡು ಇದನ್ನ 0 2 ಅಂದ್ರೆ 0 ಅಂತಕ್ಕಂಥದ್ದು x ಅಕ್ಷದ ಮೇಲೆ ಇದೆ, 2 ಅಂತಕ್ಕಂಥದ್ದು y ಅಕ್ಷದ ಮೇಲೆ ಇದೆ ಅಂತ ಗುರುತು ಮಾಡಿದ್ವಿ. ನೆಕ್ಸ್ಟ್ ಅದೇ ರೀತಿನೇ x ಅಕ್ಷದ ಮೇಲೆ +6 ಅಂತಕ್ಕಂಥದ್ದು ಇದೆ. x ಅಕ್ಷ ಏನಪ್ಪ ಅಂದ್ರೆ +6 ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. 0 ಅಂದ್ರೆ ಇಲ್ಲಿ ಇರುತ್ತೆ. ಹಾಗಾಗಿ ನಾವು ಇಲ್ಲಿ +6 ಅನ್ನ ಗುರುತು ಮಾಡಿದಾಗ ಇಲ್ಲಿ ಕೂಡ 0 ಮತ್ತು 6 ಅನ್ನ ಈಸಿಯಾಗಿ ಗುರುತು ಮಾಡಿ ಇವೆರಡನ್ನು ನೇರವಾಗಿ ಏನ್ ಮಾಡಬೇಕು, ಸ್ಕೇಲಿನ ಸಹಾಯದಿಂದ ನಾವೇನ್ ಮಾಡ್ತಾ ಹೋಗ್ಬೇಕು, ಸೇರಿಸ್ತಾ ಬರಬೇಕು. ಈ ರೀತಿಯಾಗಿ ಸೇರಿಸಿದ ಆದ್ಮೇಲೆ ಇದು ಎಷ್ಟನೇ ಸಮೀಕರಣ? ಇದು 1ನೇ ಸಮೀಕರಣ. ಯಾವ್ದಪ್ಪ ಅಂದ್ರೆ x + 3y = 6 ಅಂತಕ್ಕಂತಹ ಮೊದಲನೇ ಸಮೀಕರಣದ ನಕ್ಕದ ರೇಖೆ ಆಗಿರ್ತಕ್ಕಂಥದ್ದು. ಅದೇ ರೀತಿ ಎರಡನೇ ಸಮೀಕರಣದ ರೇಖೆ ಏನಿದೆ, x ನ ಬೆಲೆ 0 ಆದಾಗ y ನ ಬೆಲೆ -4. 0 ಅಂದ್ರೆ ಇಲ್ಲೇ ಬರುತ್ತೆ. -4 ಅಂತಕ್ಕಂಥದ್ದು ಯಾವ ಅಕ್ಷರದ ಮೇಲೆ ಇದೆ ಅಂದ್ರೆ y ಅಕ್ಷದ ಮೇಲೆ ಇಲ್ಲಿ ಬರೋದ್ರಿಂದ ಇಲ್ಲಿ ಗುರುತು ಮಾಡಿದ್ವಿ. ಇದನ್ನ 0 -4 ಅಂತ ಗುರುತು ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿನೇ x ಅಕ್ಷದ ಮೇಲೆ +3 ಅಂತಕ್ಕಂಥದ್ದು ಇದೆ. ಹಾಗಾಗಿ +3 ಇಲ್ಲಿದೆ. ಓಕೆ. ಇಲ್ಲಿ ಗುರುತು ಮಾಡಬಾರ್ದು. y ನ ಅಕ್ಷದ ಮೇಲೆ -2 ಅಂದ್ರೆ ಈ ಪಾಯಿಂಟ್ ಅನ್ನ ಈ ಭಾಗದಾಗ ನೋಡಿದ್ರೆ y ಅಕ್ಷದ ಮೇಲೆ -2. ಓಕೆನಾ. ನೆಕ್ಸ್ಟ್ ಅದೇ ರೀತಿ ಈ ಭಾಗವನ್ನು ಇಲ್ಲಿ ನೋಡಿದ್ರೆ +3 ಅಂತಕ್ಕಂಥದ್ದು ಒಂದು ಬಿಂದು. ಆ ಎರಡು ಬಿಂದುಗಳನ್ನ x ಅಕ್ಷ ಮತ್ತು y ಅಕ್ಷದ ಎರಡು ಬಿಂದುಗಳನ್ನ ಗುರುತಿಸುವ ರೀತಿಯಲ್ಲಿ ಇರಬೇಕು. 0 ಅಂದ್ರೆ ಇಲ್ಲಿ ಬಂದೇ ಬರುತ್ತೆ. 0 ಮಾತ್ರ ಬಿಟ್ಟು ಉಳಿದ ಈ ರೀತಿಯಾಗಿ ಗುರುತು ಮಾಡಿದಾಗ ಈ ಎರಡು ರೇಖೆಗಳನ್ನ ಮತ್ತೆ ಸೇರಿಸ್ತಾ ಈ ಎರಡು ಬಿಂದುಗಳನ್ನ ಸೇರಿಸಿದಾಗ ನಮ್ಗೆ ಈಸಿಯಾಗಿ ಏನಾಗುತ್ತೆ, ಈ ರೀತಿಯಾಗಿ ಛೇದಿಸ್ತಾ ಹೋಗುತ್ತೆ. ಇದು 0 ಮತ್ತು 4 ಇಲ್ಲಿ ಬಂದಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥದ್ದು 3 ಮತ್ತು -2 ಅಂತಕ್ಕಂಥದ್ದು, 3 ಮತ್ತು -2 ಅಂತಕ್ಕಂಥದ್ದು. ಇದು ಯಾವ ಸಮೀಕರಣದಪ್ಪ ಅಂದ್ರೆ ಎರಡನೇ ಸಮೀಕರಣ. 2x
ಮೈನಸ್ 3y ಇಸ್ ಈಕ್ವಲ್ ಟು 12 ಅಂತಕ್ಕಂಥ ಎರಡನೇ ಸಮೀಕರಣದ ನಕ್ಷೆ ಆಗಿರುತ್ತೆ. ನಾನು ಮೊದಲನೇಗೆ ಹೇಳಿದ ಹಾಗೆ ಇವು ಎರಡೂಗಳು ಛೇದಿಸ್ತಕ್ಕಂತಹ ರೇಖೆ ಬರಬೇಕು ಅಂತ ಹೇಳಿದ್ವಿ. ಹಾಗಾಗಿ ಛೇದಿಸುವಂತಹ ರೇಖೆ ಸರಿಯಾಗಿ ಬಂದಿದೆ. ಮೊದಲಿಗೆ ನಾವು ಕಂಡುಹಿಡಿದಾಗ ಕೂಡ ನಮಗೆ ಛೇದಿಸುವ ರೇಖೆ ಬರ್ತಿತ್ತು. ಹಾಗಾಗಿ ಈಗ ಕೂಡ ನಮಗೆ ಎರಡು ರೇಖೆಗಳು ಛೇದಿಸುವಂತಹ ರೇಖೆಗಳು ಬಂದಿವೆ. ಈ ರೀತಿಯಾಗಿ ನೀವು ನಿಧಾನಕ್ಕೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಜವಾದ್ರೆ ನಿಮಗೆ ಇಲ್ಲಿ ಈ ಒಂದು ನಕ್ಷಾಕ್ರಮದಿಂದ ಬಿಡಿಸ್ತಕ್ಕಂತಹ ಗ್ರಾಫ್ ನ ಲೆಕ್ಕಗಳನ್ನ ಈಸಿಯಾಗಿ ನಾವು ಮಾಡ್ತಾ ಹೋಗ್ಬೋದು. ಈಸಿಯಾಗಿ ಮಾಡಿ 4 ಅಂಕಗಳನ್ನು ಸುಲಭವಾಗಿ ನಾವೇನ್ ಮಾಡ್ತಾ ಹೋಗ್ಬೋದು, ಪಡಿತಾ ಹೋಗ್ಬೋದು ಅಂತಕ್ಕಂಥದ್ದು. ಇದರಲ್ಲಿ ಬರೋದು ಮೂರೇ ಗ್ರಾಫ್, ಮೂರೇ ರೀತಿಯ ನಕ್ಷೆಗಳು. ಒಂದು ಛೇದಿಸುವ ನಕ್ಷೆ, ಒಂದು ಆಯ್ಕೆಗೊಳ್ಳುವ ನಕ್ಷೆ, ಇನ್ನು ಒಂದು ಸಮಾನಾಂತರ ನಕ್ಷೆ. ಛೇದಿಸುವ ನಕ್ಷೆ ಅಂದ್ರೆ A1 ಡಿವೈಡೆಡ್ ಬೈ A2 is not equal to B1 divided by B2 ಇರಬೇಕು. ಇದು A1 divided by A2, B1 divided by B2, C1 divided by C2 ಅಂತ is equal to 3 ಸಮ ಇದ್ರೆ ಛೇದಿಸುವ ಆಯ್ಕೆಗೊಳ್ಳುವ ರೇಖೆ ಬರುತ್ತೆ. ಸಮಾನಾಂತರ ರೇಖೆಗೆ A1 divided by A2 is equal to B1 divided by B2 is not equal to C1 divided by C2. ಇವನ್ನು ಮೂಲತಃವಾಗಿ ನೀಟಾಗಿ ಕಲಿತಿದ್ದೆ ಆದ್ರೆ ನಾವು 4 ಅಂಕಗಳನ್ನ ಸುಲಭವಾಗಿ ಪರೀಕ್ಷೆಯಲ್ಲಿ ಸುಲಭವಾಗಿ ಪಡಿಬಹುದು ಅಂತಕ್ಕಂಥದ್ದು ತಿಳಿಸ್ತಾ ಹೋಗ್ಬೋದು. ಇದು ನಕ್ಷಾಕ್ರಮದಿಂದ ಬಿಡಿಸ್ತಕ್ಕಂತಹ 4 ಅಂಕದ ಬಹು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇನ್ನು ಉಳಿದನ್ನ ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಧನ್ಯವಾದಗಳು.